ಮಚ್ಚಾ, ನಮ್ಮ ಪಕ್ಕದ ಮನೇಲಿ ಒಂದು ಫ್ಯಾಮಿಲಿ ಐತೆ. ಅವರಿಗೆ ತನ್ನ ಮಗುನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೇಕೋ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದೇ ಪ್ರಾಬ್ಲಮ್ಮು. ನನ್ನ ಕೈಲಿ ಏನು ಆನ್ಸರ್ ಮಾಡೋಕ್ಕಾಗಲಿಲ್ಲಪ್ಪ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಅವನೇ ಜಿನಿಯನ್ ಪೀಸು ಅಂತಾನೆ ನಿನ್ನ ಹತ್ರ ಬಂದಿದ್ದೀನಿ. ನೀನೇನು ಹೇಳ್ತೀಯಾ? ನಾನು ಹೇಳೋದೇನೆಂದರೆ, ಆ್ಯಕ್ಚುಲಿ ನಮ್ಮ ಮನೆ ಹತ್ರನೂ ಒಬ್ರು ಗೌರ್ಮೆಂಟ್ ಟೀಚರ್ ಅವರೇ. ಅವ್ರು ಬಂದ್ಬಿಟ್ಟು ಹೆವಿ ಗ್ರಾಜ್ಯುಯೇಟು. ನನ್ನ ಪ್ರಕಾರ ಏನು ಗೊತ್ತಾ, ಅವ್ರ ಮಕ್ಕಳನ್ನೇ ಅವರು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ್ದಾರೆ. ಹೇಳ್ತೀನಿ ಕೇಳಿ, ಪ್ರೈವೇಟ್ ಸ್ಕೂಲಲ್ಲಿ ಏನು ಅಂದರೆ, ಈ ಫಸ್ಟ್ PUC ಸೆಕೆಂಡ್ PUC ಅಮ್ಮಮ್ಮ ಅಂದರೆ ಡಿಗ್ರಿ ಪಾಸ್ ಆಗಿರೋರನ್ನೇ ಟೀಚರಾಗಿ ತೊಗೊತಾರೆ. ಅವ್ರಿಗೆ ಕೊಡೋದು ಎಷ್ಟು ಸ್ಯಾಲ್ರಿ? 15,000 ರೂಪಾಯಿ ಅಷ್ಟೇ. ಇವ್ರು ತಗೊಳ್ಳೋ ಸ್ಯಾಲ್ರಿ ಎಷ್ಟು? ಲಕ್ಷ ರೂಪಾಯಿ ಇಲ್ಲ 70,000 ರೂಪಾಯಿ 80,000 ರೂಪಾಯಿ ಸ್ಯಾಲ್ರಿ ಅಂತಾರೆ. ಇವ್ರ ಮಕ್ಕಳನ್ನೇ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರೆ. ಇವರೇ ಹೋಗಿ ಅಲ್ಲಿ ನನ್ನ ಮಕ್ಳು ಚೆನ್ನಾಗಿ ಓದ್ತಾರ ಅಂತ ಇವರೇ ಹೋಗಿ ಕೈ ಕಟ್ಟಿಗೆ ನಿಂತ್ಕೊಂತಾರೆ. ಅಂತ ಕಾಲ ಆಗ್ಬಿಟ್ಟೈತೆ ಈಗ. ಇದು ನಮ್ಮ ಇಂಡಿಯನ್ಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನನ್ನ ಜೊತೆ ಇರೋ ನನಗಿನ್ನ ದೊಡ್ಡ ಫ್ರೆಂಡ್ಸ್ಗಳು ಅವರು ಮದುವೆಗಿನ ಮುಂಚೆ ನನ್ನ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತೀನಿ ಅಂತ ಹೇಳ್ತಿದ್ರು. ಆದರೆ ಅವ್ರು ಮದುವೆ ಆದ ಮಕ್ಕಳಾದ್ರೂ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾ ಇದ್ದಾರೆ. ನನ್ನ ಪ್ರಕಾರ ಹೆಂಗೆ ಗೊತ್ತಾಗೋರು, ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಸರ್ಕಾರ ಕೊಡ್ತಾ ಇದೆ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರನ್ನ ಫ್ರೆಂಡ್ಸ್ ಮಕ್ಕಳಿದ್ರೆ ಗೌರ್ಮೆಂಟ್ ಸ್ಕೂಲ್ ಉಳಿಸಿ, ಗೌರ್ಮೆಂಟ್ ಸ್ಕೂಲಲ್ಲಿ ಬೆಳೆಸಿ. ಅವರು ಚೆನ್ನಾಗಿ ಓದ್ತಾರೆ ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ಸಂವಿಧಾನ, ಇದು ನನ್ನ ಸಂವಿಧಾನ.